ಎಸ್ ಈಗ ಶಕ್ತಿ ಕೇಂದ್ರ ವಿಧಾನಸೌಧದತ್ತ ಎಲ್ಲರ ಚಿತ್ತ. ಯಾಕೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಗೆ ಏನು ಹೈಕಮಾಂಡ್ ನಿಂದ ವರಿಷ್ಠರಿದ್ರು ಅವರೆಲ್ಲರೂ ಬಂದಿದ್ದಾರೆ. ಜೈರಾಮ್ ರಮೇಶ್ ಅವರನ್ನ ನೋಡ್ದಂಗಾಯ್ತು. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ ಮತ್ತು ಹಂಗಾಮಿ ರಾಜೀನಾಮೆ ನೀಡಿದಂತಹ ಸಿದ್ದರಾಮಯ್ಯನವರು ಕೂಡ ವಿಧಾನಸೌಧಕ್ಕೆ ಬಂದಿದ್ದಾರೆ. ಪುತ್ರ ಯತೀಂದ್ರ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಡಿಸಿಎಂ ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ ಮತ್ತು ಬುಧವಾರ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಸೊ ಸಿದ್ದರಾಮಯ್ಯನವರು ಈಗಾಗಲೇ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಎರಡೂವರೆ ವರ್ಷ ಅಂತ ಕಳೆದ ಚುನಾವಣೆಯ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಮಾತುಕತೆ ನಡೆದಿತ್ತು. ಆ ಮಾತುಕತೆಯ ಭಾಗವಾಗಿ ಕಳೆದ 6 ತಿಂಗಳಿನಿಂದಲೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರ್ತಾ ಇತ್ತು. ಆದರೆ ಅಂತೂ ಇಂತೂ ರಾಜೀನಾಮೆಯನ್ನ ಕೊಟ್ಟು ತಮ್ಮ ಕೊಟ್ಟ ಮಾತನ್ನ ಸಿದ್ದರಾಮಯ್ಯನವರು ಉಳಿಸಿಕೊಂಡಿದ್ದಾರೆ. ಆ ಮೂಲಕ ಹೊಸಬರಿಗೆ ಹಾದಿಯನ್ನ ಸುಗಮ ಮಾಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂದುವರಿಯುತ್ತದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಎಸ್, ಇದೀಗ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ನಾಯಕನ ಆಯ್ಕೆ ಆಗುತ್ತೆ. ಇನ್ನು ಹೊರಗಡೆ ಬಂದು ಹೊಸ ನಾಯಕನ ಅಂತಿಮ ಘೋಷಣೆಯೊಂದೇ ಬಾಕಿ ಇದೆ. ಹೊಸ ನಾಯಕನಿಗೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಈಗಾಗಲೇ ಹಲವರು ಹೂಗುಚ್ಛಗಳನ್ನ ಹಿಡಿದುಕೊಂಡೇ ಹೋಗಿದ್ದಾರೆ ವಿಧಾನಸೌಧಕ್ಕೆ. ಸೊ ಇಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಲ್ಲ. ಸೊ ಈ ಒಂದು ಮೀಟಿಂಗ್ ಆದ ಮೇಲೆ, ಶಾಸಕಾಂಗ ಪಕ್ಷದ ಸಭೆ ಆದ ಮೇಲೆ ಮೋಸ್ಟ್ ಪ್ರಾಬಬಲಿ ಅದನ್ನು ಕೂಡ ಸಿದ್ದರಾಮಯ್ಯನವರೇ ಘೋಷಿಸುವಂತಹ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲು ಹೂಗುಚ್ಛ ನೀಡಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಹೂಗುಚ್ಛ ಕೊಟ್ಟಿದ್ದಾರೆ. ಬಿಕಾಸ್ ಎಲ್ಲವೂ ಹೈಕಮಾಂಡ್ ತೀರ್ಮಾನದಂತೆಯೇ ಆಗುತ್ತೆ. 1 ಲೈನ್ ರೆಸೊಲ್ಯೂಷನ್, ಡಿ.ಕೆ. ಶಿವಕುಮಾರ್ ಈಸ್ ಅವರ್ ಲೀಡರ್ ಅಂತ. ಸೊ ಅದಾದ ಮೇಲೆ ಡೆಫಿನೆಟ್ಲಿ ಹೊರಗಡೆ ಬಂದು ಮಾತಾಡ್ತಾರೆ. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಡಿ.ಕೆ. ಶಿವಕುಮಾರ್ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯನವರೇ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇದೀಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಮತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸುದ್ದಿಯನ್ನ ಮೊಟ್ಟ ಮೊದಲಿಗೆ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್.
ಅಲ್ಲಿ ವೇಣುಗೋಪಾಲ್ ಅವರು ಬಂದು ಜಸ್ಟ್ ಒನ್ ಲೈನ್ ಕಮೆಂಟ್ ಕೊಡ್ತಾರೆ. ಇಲ್ಲಿ ಕೇವಲ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ವಿಷಯ ಮಾತ್ರ ಚರ್ಚೆ ಆಗಿದೆ ಅಂತ. ಅದೇ ಸಂದರ್ಭದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೇಳ್ತು ಈ ಒಂದು ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಲಘು ಬಗೆಯಿಂದ ಸಿಎಂ ಅನ್ನ ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊಂಡು ಮಾತನಾಡುವಂತಹ ಇಷ್ಟು ದೊಡ್ಡ ಪರಿಸ್ಥಿತಿ ಇರಲಿಲ್ಲ. ಬದಲಾಗಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾತುಕತೆ ಆಗಿದೆ. ಹೀಗಾಗಿನೇ ಸಿದ್ದರಾಮಯ್ಯನವರು ಅಲ್ಲಿ ಒಂದ್ ಸ್ವಲ್ಪ ಸ್ಯಾಡ್ ಆಗಿ ಕಾಣ್ತಾ ಇದ್ದಾರೆ ಮತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಮೊಟ್ಟ ಮೊದಲಿಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮತ್ತು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಡಿಕೆ ಶಿವಕುಮಾರ್ ಅವರ ಹಾದಿ ಸುಗಮವಾಗಿದೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಫಿಕ್ಸ್ ಅಂತ ಮೊಟ್ಟ ಮೊದಲಿಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಎಕ್ಸಾಕ್ಟ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಾನೇ ಲೈವ್ ಅಲ್ಲಿ ಇದ್ದೆ. ನನ್ನ ಕಲೀಗ್ಸ್ ಈ ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ರು. ನಾನು ಕೂಡ ಸ್ವಲ್ಪ ವೇಟ್ ಮಾಡಿ ನೋಡೋಣ ಈ ವಿಷಯದ ಸತ್ಯಾಸತ್ಯತೆಯ ಬಗ್ಗೆ ಅಂತ. ಬಟ್ ನನ್ನ ಕಲೀಗ್ಸ್ ದೇ ವರ್ ಡ್ಯಾಮ್ ಶ್ಯೂರ್ ದ್ಯಾಟ್ ಹೌದು ರಾಜೀನಾಮೆ ಕೊಡ್ತಾರೆ ಅಂತ. ಸೊ ಬೇರೆ ಚಾನೆಲ್ಗಳನ್ನು ಕೂಡ ನಾನು ಒಂದ್ಸಲಿ ನೋಡಿದೆ, ಯಾರು ಕೂಡ ಆ ವಿಚಾರದ ಬಗ್ಗೆ ಕನ್ಫರ್ಮೇಶನ್ ಇರಲಿಲ್ಲ. ಅದರ್ವೈಸ್ ಆಲ್ಸೋ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ಅವ್ರನ್ನ ಮತ್ತೆ ಪ್ರಶ್ನೆ ಮಾಡಿದೆ, ನೀವು ಈ ವಿಚಾರದಲ್ಲಿ ತುಂಬಾ ಸೀರಿಯಸ್ ಇದೀರಾ, ತಮಗೆ ಸಿಕ್ಕಂತಹ ಸೋರ್ಸ್ ಕರೆಕ್ಟ್ ಇದೆಯಾ? ಮಾರುತಿ ಎಸ್ ನಮ್ಮ ಸೋರ್ಸ್ ಕರೆಕ್ಟ್ ಇದೆ. ಇವನ್ ನಮ್ಮ ಎಡಿಟರ್ ಸತೀಶ್ ಹೇಳಿದ್ರು ಇಲ್ಲ ನಮ್ಮ ಸೋರ್ಸ್ ಸರಿಯಾಗೇ ಇದೆ, ಅವ್ರು ರಾಜೀನಾಮೆ ಕೊಡಿ ಅಂತಾನೆ ಹೇಳಿದ್ದಾರೆ. ಇಟ್ಸ್ ನಾಟ್ ರಾಜ್ಯಸಭೆ ಆರ್ ವಿಧಾನ ಪರಿಷತ್, ಅವ್ರು ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಅಪ್ಸೆಟ್ ಆಗಿದ್ದಾರೆ ಮತ್ತು ಸ್ಟ್ರೇಟ್ ಅವೇ ಜಾರ್ಜ್ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಜಾರ್ಜ್ ಮನೆಯಲ್ಲಿ ಈ ವಿಷಯವನ್ನ ಅವರೇ ಹೇಳಿದ್ದಾರೆ. ಇದು 100% ಪಕ್ಕ ಕನ್ಫರ್ಮ್ಡ್ ನ್ಯೂಸ್ ಅಂತ ಹೇಳಿದ್ರು. ಸೊ ಆಗಿನಿಂದಲೂ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಒಂದು ಏನು ಬದಲಾವಣೆಯ ವಿಚಾರ ಇದೆ ಅದನ್ನ ತುಂಬಾನೇ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾನೆ ಹೋಯ್ತು. ಈಗ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಟೈಮ್ ಫಿಕ್ಸ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ನಾಯಕರು ಓಕೆ ಅಂತ ಅಂದಿದ್ದಾರೆ. ಇನ್ನೇನು ಸಭೆ ಆರಂಭ ಆಗಿದೆ. ಸಿದ್ದರಾಮಯ್ಯನವರು ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ಈ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿದ್ದಾರೆ. ಸಭೆ ಆರಂಭ ಆಗಿದ್ದು ಹೊರಗಡೆ ಬಂದು ವರಿಷ್ಠರು ಈ ರಾಜ್ಯದ 24ನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಮಾಡೋದೊಂದೇ ಬಾಕಿ ಇದೆ. ಇವತ್ತು ಸಂಜೆ 7 ಗಂಟೆಗೆ ರಾಜ್ಯಪಾಲರೆಲ್ಲೋ ಹೋಗ್ತಾರಂತೆ. ಹೀಗಾಗಿ ಅವರು ಲೋಕಭವನಕ್ಕೆ 5 ಗಂಟೆಗೆ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಶಾಸಕಾಂಗ ಪಕ್ಷದ ನಾಯಕ ಆದ ಮೇಲೆ 5 ಗಂಟೆಗೆ ಸರಿಯಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಬಿಕಾಸ್ 7 o'clock ರಾಜ್ಯಪಾಲರಿಗೆ ಬೇರೆ ಕಡೆ ನಿಗದಿತ ಕಾರ್ಯಕ್ರಮ ಇರುವುದರಿಂದ 5 ಗಂಟೆಗೆ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಅವೈಲೇಬಲ್ ಅಂದ್ರೆ ತಾವು ಯಾವಾಗ ಪಟ್ಟಾಭಿಷೇಕ ಅಥವಾ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅನ್ನುವಂತಹ ಡೇಟ್ಸ್ ಅಂಡ್ ಟೈಮಿಂಗ್ ಅನ್ನ ಈಗಾಗಲೇ ರಾಜಭವನಕ್ಕೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ನೀಡಿ ಆಗಿದೆ. ಬಿಕಾಸ್ ಅವ್ರು ಇದಾರಾ ಇಲ್ವಾ ಆ ದಿನಗಳಲ್ಲಿ ಅಂತ. ಸೊ ಈಗ ಅವರಿಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಹೀಗಾಗಿ ನಾಯಕನ ಆಯ್ಕೆ ಆಗ್ತಾ ಇದ್ದ ಹಾಗೆ ರಾಜಭವನಕ್ಕೆ ತೆರಳ್ತಾರೆ ಡಿ ಕೆ ಶಿವಕುಮಾರ್.